ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪುದೀನ ಸೊಪ್ಪು ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅದ್ರ ಜೊತೆ ರಾಯ್ತಾ ಅಂತೂ ಸೂಪರ್ ಕಾಂಬಿನೇಷನ್ ಆಗಿತ್ತು. ಅದಕ್ಕೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆ ರೆಸಿಪಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಬನ್ನಿ ನಾನು ಯಾವ ವಿಧಾನದಲ್ಲಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾನು ನಮ್ಮಲ್ಲಿ ಮಾಡೋ ತಿಂಡಿಗಳಿಗೆ ಒಂದು ಹಿಡಿ ಆಗುವಷ್ಟು ತರಕಾರಿಗಳನ್ನ ಯೂಸ್ ಮಾಡೋದು, ಯಾಕೆಂದರೆ ನಮ್ಮನೆ ತಿಂಡಿ ಕ್ವಾಂಟಿಟಿಗೆ ಅಷ್ಟು ಬೇಕಾಗತ್ತೆ. ಇಲ್ಲೂ ಕೂಡ ಇವತ್ತಿನ ವೆಜಿಟೇಬಲ್ ಪಲಾವ್ಗೆ ನಾನು ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್, ಆನಿಯನ್, ಕ್ಯಾಪ್ಸಿಕಮ್, ಪೊಟ್ಯಾಟೊ ಹಾಗೆಯೇ ಟೊಮೆಟೊ ಇಷ್ಟನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈ ಎಣ್ಣೆ ಸ್ವಲ್ಪ ಕಾದ ನಂತರ ಉದ್ದುದ್ದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿ, ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ, ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಮಸಾಲೆಗೆ ಹಸಿ ಈರುಳ್ಳಿ ಬೆಳ್ಳುಳ್ಳಿನೇ ಹಾಕೋತಾರೆ, ಆ ಥರ ಕೂಡ ಮಾಡ್ಬೋದು. ಬಟ್ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿರೋಂಥ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಪ್ಲೇಟಲ್ಲಿ ಆರಕ್ಕೆ ಇಟ್ಟಿದ್ದೀನಿ, ಯಾಕೆಂದರೆ ಪದಾರ್ಥ ಯಾವುದೇ ಬಿಸಿ ಇದ್ದಾಗ ಮಿಕ್ಸರ್ಗೆ ಹಾಕ್ಕೋಬಾರ್ದು. ಇವಾಗ ಅದೇ ಕುಕ್ಕರ್ಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 1-2 ಪಲಾವ್ ಎಲೆ, 1 ಸ್ಟಾರ್ ಹೂವು, 1 ರಿಂದ 1.5 ಇಂಚು ಚಕ್ಕೆ, 4 ಲವಂಗ ಇಷ್ಟು ಹಾಕಿದ್ಮೇಲೆ ನಾನು ಆವಾಗಲೇ ತೋರಿಸಿದಂಥ ತರಕಾರಿಗಳನ್ನ ಅದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ತರಕಾರಿ ಬೇಯಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ, ಹಾಗೆಯೇ ತರಕಾರಿಗಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ನಾವು ಆವಾಗಲೇ ಫ್ರೈ ಮಾಡಿ ಆರಕ್ಕೆ ಇಟ್ಟಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಆರಿದೆ, ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಅಂದರೆ ಹಸಿ ಕೊಬ್ಬರಿ, 6 ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. 2 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಸೋಂಪು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕೋತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಮಸಾಲೆ ಸ್ವಲ್ಪ ಗಟ್ಟಿ ಇದ್ದಷ್ಟು ಒಳ್ಳೆಯದು. ಇವಾಗ ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆ ರೆಡಿ ಇದೆ. ಈಗ ರುಬ್ಕೊಂಡಿರೋಂಥ ಈ ಮಸಾಲೆನ ಬೇಯ್ತಿರೋ ತರಕಾರಿಗಳ ಜೊತೆ ಸೇರಿಸ್ತಾ ಇದ್ದೀನಿ. ತರಕಾರಿಗಳು ಮತ್ತು ಮಸಾಲೆನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ನಾನು ಮೊದಲೇ 1.5 ಲೋಟ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಬಾಸ್ಮತಿ ರೈಸ್ ಬೇಕಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಊಟದ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 2.5 ಲೋಟ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾವು ಮಸಾಲೆಗೆ ಕೂಡ ಸ್ವಲ್ಪ ನೀರು ಹಾಕಿರ್ತೀವಿ. ಅದರಿಂದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪಲಾವ್ಗೆ ಏನಪ್ಪ ಅಂತಂದರೆ ನಿಂಬೆಹಣ್ಣು. ಇಲ್ಲಿ ನಾನು 1 ನಿಂಬೆಹಣ್ಣನ್ನು ಹಿಂಡಿ ಹಾಕ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ತುಪ್ಪ, 1-2 ಸ್ಪೂನ್ ಆಗುವಷ್ಟು ತುಪ್ಪ. ನಿಂಬೆಹಣ್ಣು ಮತ್ತು ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಈ ಥರ ಕುದಿಯಕ್ಕೆ ಬಂದಾಗ ಹಾಕಬೇಕಾಗತ್ತೆ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋ ಟೈಮ್. ಒಂದೆರಡು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡೆ. ಹಾಗೆಯೇ ಇವಾಗ ನಾವು ಇನ್ನೊಂದನ್ನು ರೆಡಿ ಮಾಡ್ಕೋಬೇಕಲ್ಲ, ಏನಪ್ಪ ಅಂದರೆ ರಾಯ್ತಾ. ಸೈಡ್ ಬೈ ಸೈಡ್ ನಾವು ರಾಯ್ತನೂ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಇಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಹಾಗೆಯೇ ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಸ್ವಲ್ಪ ಅಚ್ಕಾರ ಹಾಕೋಬೋದು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಸಕ್ಕರೆ, ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. ರಾಯ್ತ ತುಂಬ ಗಟ್ಟಿ ಬೇಡ ಅನ್ನೋರು ಸ್ವಲ್ಪ ಮೊಸರಿಗೆ ನೀರು ಹಾಕ್ಕೊಂಡು ಹಾಕೋಬೋದು. ನಾನು ಮೊದಲೇ ಒಂದು ಸಣ್ಣ ಲೋಟದಲ್ಲಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೆ, ಏಕೆಂದರೆ ನಾನು ಇದಕ್ಕೆ ಕೆನೆ ಕಟ್ಟಿರೋ ಹಾಲು ಕೂಡ ಹಾಕ್ತೀನಿ. ಇದು ಹಾಕೋದ್ರಿಂದ ರಾಯ್ತ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ತೊಗೊಂಡು ಹೋಗಬೇಕು ಅನ್ನೋರಿಗೆ ಇದು ಹುಳಿ ಆಗೋಕ್ಕೆ ಚಾನ್ಸೇ ಇರಲ್ಲ ನಾವು ಕೆನೆ ಹಾಲು ಹಾಕೋದ್ರಿಂದ. ಸೊ ಇವಾಗ ನಮ್ಮದು ರಾಯ್ತ ರೆಡಿ ಇದೆ. ಬನ್ನಿ ಇವಾಗ ನಮ್ಮ ಪಲಾವ್ ಹೇಗಾಗಿದೆ ನೋಡೋಣ. ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಬಿಸಿ ಬಿಸಿಯಾಗಿ ಪಲಾವ್ ಈ ಥರ ಆಗಿತ್ತು. ಅದರದ್ದು ಆರೋಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇದ್ದೀರಾ, ನಾವು ಹಾಕಿದ ಮಸಾಲೆ ಆಗಲಿ ನೀರಾಗಲಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡು ಅನ್ನ ಉದುದ್ರಾಗಿ ಪಲಾವು ತುಂಬಾ ಚೆನ್ನಾಗಾಗಿತ್ತು. ಇವಾಗ ಸರ್ವಿಂಗ್ ಟೈಮ್. ಹೀಗೆ ಬಿಸಿ ಬಿಸಿ ಪಲಾವ್ ಜೊತೆ ಸೈಡಲ್ಲಿ ರಾಯ್ತ ಹಾಕ್ಕೊಟ್ಟಿದ್ದಕ್ಕೆ ನಮ್ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ಈಗ ನಾನು ಮಾಡಿದ ವಿಧಾನದಲ್ಲಿ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಪ್ರತಿಕ್ರಿಯೆಗಳು ನನಗೆ ಇನ್ನೂ ಮುಂದೆ ಬೇರೆ ಬೇರೆ ತಿಂಡಿಗಳನ್ನ ಮಾಡಿ ತೋರಿಸೋದಕ್ಕೆ ತುಂಬಾ ಎನ್ಕರೇಜ್ ಮಾಡುತ್ತೆ. ಸೊ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. Enjoy and enjoy cooking. Thank you very much.